ಅಮ್ಮ, ನನಗೆ ಹಸಿವಾಗುತ್ತಿದೆ. ಹಾಗಾದರೆ ಈಗ ದ್ಯುತಿ ಸಂಶ್ಲೇಷಣೆ ಮಾಡು. ಸೂರ್ಯ ಬೆಳ್ಳಗೆ ಹೊಳೆಯುತ್ತಿದ್ದಾನೆ, ಅದನ್ನು ಉಪಯೋಗಿಸಿಕೋ. ಗೊತ್ತು, ಆದರೆ ನನ್ನ ಎಲೆಗಳಿಗೆ ವಿಶ್ರಾಂತಿ ಬೇಕು. ನಿನ್ನ ಎಲೆಗಳಿಗೆ ದಣಿವಾಗುವುದಿಲ್ಲ, ಅವುಗಳಿರುವುದೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ. ನಿನಗೆ ಗೊತ್ತಾ ಈ ಪ್ರಪಂಚ ಸಾಗಲು ನಾವೆಷ್ಟು ಮುಖ್ಯ ಅಂತ? ವಿವರಿಸುತ್ತೀನಿ ಕೇಳು. ಜನರು ತಿನ್ನುವ ಆಹಾರ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಸ್ಯಗಳಿಂದಲೇ ಲಭಿಸುತ್ತದೆ. ಉದಾಹರಣೆಗೆ ಸೇಬು ಸೇಬಿನ ಮರದಿಂದ ಸಿಗುತ್ತದೆ. ಬ್ರೆಡ್ ಮಾಡಲು ಬಳಸುವ ಹಿಟ್ಟು ಗೋಧಿಯ ಗಿಡದಿಂದ ದೊರೆಯುತ್ತದೆ. ಮಾಂಸವು ಆಡಿನಿಂದ ದೊರೆಯುತ್ತದೆ. ಮತ್ತು ನಮಗೆಲ್ಲ ಗೊತ್ತಿದೆ, ಆಡು ಪ್ರಾಣಿ, ಸಸ್ಯವಲ್ಲ ಎಂದು, ಹೌದಾ? ಆದರೆ ಆಡು ಏನನ್ನು ತಿನ್ನುತ್ತದೆ? ಅದು ಹುಲ್ಲನ್ನು ತಿನ್ನುತ್ತದೆ, ಅಂದರೆ ಸಸ್ಯಗಳು. ಆದ್ದರಿಂದ ನಾವು ತಿನ್ನುವ ಎಲ್ಲಾ ಆಹಾರವು ಸಸ್ಯಗಳಿಂದ ದೊರೆಯುತ್ತವೆ. ಆದರೆ ಸಸ್ಯಗಳು ಏನನ್ನು ತಿನ್ನುತ್ತವೆ? ಅವುಗಳ ಆಹಾರವನ್ನು ಅವೇ ತಯಾರಿಸಿಕೊಳ್ಳುತ್ತವೆ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಅವುಗಳಿಗೆ ಹಲವಾರು ವಸ್ತುಗಳು ಬೇಕು. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗಾಗಿ ಕಚ್ಚಾ ವಸ್ತುಗಳನ್ನು ಮಣ್ಣು, ಗಾಳಿ ಮತ್ತು ಸೂರ್ಯನಿಂದ ಪಡೆದುಕೊಳ್ಳುತ್ತವೆ. ಮಳೆ ಬಂದಾಗ ನೀರು ಭೂಮಿಯಲ್ಲಿ ಇಂಗುತ್ತದೆ. ಸಸ್ಯಗಳು ಈ ನೀರನ್ನು ಭೂಮಿಯಿಂದ ತನ್ನ ಬೇರುಗಳ ಮೂಲಕ ಹೀರಿಕೊಳ್ಳುತ್ತವೆ. ಬೇರಿನಲ್ಲಿ ಸ್ಕೈಲಮ್ ಮತ್ತು ಫ್ಲೋಯಂಗಳೆಂಬ ಎರಡು ನಳಿಕೆಗಳಿವೆ. ಸ್ಕೈಲಮ್ ಬೇರಿನ ಒಳಭಾಗದಲ್ಲಿದ್ದರೆ ಫ್ಲೋಯಂ ಬೇರಿನ ಹೊರಭಾಗದಲ್ಲಿರುತ್ತದೆ. ಈ ನಳಿಕೆಗಳು ನೀರು ಮತ್ತು ಖನಿಜಗಳನ್ನು ಮಣ್ಣಿನಿಂದ ಎಲೆಗಳಿಗೆ ತಲುಪಿಸಲು ಸಹಾಯ ಮಾಡುತ್ತವೆ. ಎಲೆಗಳು ತಮ್ಮ ರಂಧ್ರಗಳ ಮೂಲಕ ಇಂಗಾಲದ ಡೈಆಕ್ಸೈಡ್ ಅನ್ನು ಸೇವಿಸುತ್ತದೆ. ಈ ಸಣ್ಣ ರಂಧ್ರಗಳಿಗೆ ಸ್ಟೊಮಾಟಾ ಎನ್ನುತ್ತಾರೆ. ಇವು ಎಲೆಯ ಕೆಳಭಾಗದಲ್ಲಿರುತ್ತವೆ. ಹಾಗಾದರೆ ಈಗ ನಮ್ಮಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಇವೆ, ಅಂದರೆ ದ್ಯುತಿ ಸಂಶ್ಲೇಷಣೆಗೆ ಸಿದ್ಧ ಅಲ್ಲವೇ? ತಪ್ಪು. ನಾವು ಬಹಳ ಮುಖ್ಯವಾದ ಅಂಶವನ್ನು ಬಿಟ್ಟು ಬಿಟ್ಟಿದ್ದೇವೆ, ಅದು ಸೂರ್ಯ. ಇದೀಗ ಪ್ರಕ್ರಿಯೆ ಪ್ರಾರಂಭ. ಸಸ್ಯದ ಎಲೆಯ ಭಾಗದಲ್ಲೇ ಹಲವು ಪ್ರಕ್ರಿಯೆಗಳು ನಡೆಯುವುದು. ನೀವು ಎಲೆಯನ್ನು ಕತ್ತರಿಸಿ ಮೈಕ್ರೋಸ್ಕೋಪ್ನ ಮೂಲಕ ನೋಡಿದರೆ ತಕ್ಷಣ ಕಾಣುವ ಹೊರಪದರದ ಕೆಳಭಾಗದ ಪದರದೊಳಗೆ ಮೃದುವಾದ ಉದ್ದವಾದ ಕೋಶಗಳು ಕಾಣುತ್ತವೆ. ಅವನ್ನು ಮೆಸೋಫಿಲ್ ಕೋಶಗಳು ಎನ್ನುತ್ತಾರೆ. ಮೆಸೋಫಿಲ್ ಕೋಶಗಳ ಒಳಗೆ ಸಣ್ಣ ಗಂಟುಗಳಿರುತ್ತವೆ. ಅವು ಕ್ಲೋರೋಪ್ಲಾಸ್ಟ್ಗಳು. ಕ್ಲೋರೋಪ್ಲಾಸ್ಟ್ ಒಂದು ವಿಶೇಷವಾದ ರಾಸಾಯನಿಕವನ್ನು ಹೊಂದಿದೆ. ಅದನ್ನು ಹರಿತ್ತು ಎನ್ನುತ್ತಾರೆ. ಈ ಹರಿತ್ತು ಎಂಬ ಅಂಶವೇ ಎಲೆಗಳನ್ನು ಹಸಿರು ಬಣ್ಣವಾಗಿಸುವುದು. ಕ್ಲೋರೋಪ್ಲಾಸ್ಟ್ ಸೂರ್ಯನಿಂದ ಬೆಳಕಿನ ಶಕ್ತಿಯನ್ನು ಸೆರೆಹಿಡಿಯುತ್ತದೆ. ಅದು ಸ್ಟಾಕ್ಸ್ ನಲ್ಲಿ ಸಂಗ್ರಹವಾಗುತ್ತದೆ. ಅದನ್ನು ಗ್ರಾನಮ್ ಎನ್ನುತ್ತಾರೆ. ಅದೇ ಥೈಲಾಕೋಯಿಡ್ ಮೆಂಬ್ರೇನ್. ಈ ಮೆಂಬ್ರೇನ್ಗಳಲ್ಲೇ ದ್ಯುತಿ ಸಂಶ್ಲೇಷಣೆ ಎಂಬ ರಾಸಾಯನಿಕ ಕ್ರಿಯೆ ನಡೆಯುವುದು. ಆದ್ದರಿಂದ ನೆನಪಿಡಿ, ಇಂಗಾಲದ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಸೂರ್ಯ ಈಸ್ ಈಕ್ವಲ್ ಟು ಗ್ಲೂಕೋಸ್ ಪ್ಲಸ್ ಆಮ್ಲಜನಕ. ಗ್ಲೂಕೋಸ್ ಅಥವಾ ಸಕ್ಕರೆಯು ಸಸ್ಯವು ತಾನೇ ಉತ್ಪತ್ತಿ ಮಾಡಿಕೊಳ್ಳುವ ಆಹಾರ ಮತ್ತು ಅದು ಅದರ ದೇಹವಿಡೀ ಹಂಚಿಕೊಳ್ಳುತ್ತದೆ. ಆಮ್ಲಜನಕವು ಸಸ್ಯಗಳಿಂದ ಬಿಡುಗಡೆಯಾಗುವ ತ್ಯಾಜ್ಯ ಅನಿಲ. ಮನುಷ್ಯರು ಹಾಗೂ ಸಸ್ಯಗಳು ಈ ಆಮ್ಲಜನಕದಿಂದಲೇ ಉಸಿರಾಡುವುದು ಮತ್ತು ಜೀವಿಸುವುದು.